ಇವಾಗ ಒಂದು ವಿಡಿಯೋ ಹಾಕ್ತೀನಿ ನೋಡಿ ನೋಡಿ. ಗುರುಜಿ ಎಲ್ಲಾ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದೆ ಗುರುಜಿ. ಲವ್ ಬ್ರೇಕಪ್ ಆಯ್ತು, ಫ್ರೆಂಡ್ಶಿಪ್ ಬ್ರೇಕ್ ಆಯ್ತು, ಮನೇಲೂ ಎಲ್ರು ಲತ್ತೆ ಲತ್ತೆ ಅಂತಿದ್ದಾರೆ. ನಾನು ಯಾವ ಆಫೀಸ್ ಸೇರಿದ್ನೋ ಅದು ಆಫೀಸ್ ಮುಚ್ಚೋಯ್ತು ಗುರುಜಿ. ನಾನು ದರ್ಶನ್ ಫ್ಯಾನ್ ಗುರುಜಿ. ದರ್ಶನ್ ಫ್ಯಾನ್ ಆಗಿಂದ ಅವರು ಜೈಲ್ಗೆ ಹೋದ್ರು ಗುರುಜಿ. ಬಹಳ ಇದಾಗ್ತಿದೆ ಗುರುಜಿ. ಹೋದ್ ಸರಿ ಬಿಗ್ ಬಾಸ್ ನೋಡಕ್ ಸ್ಟಾರ್ಟ್ ಮಾಡಿದೆ, ಬಿಗ್ ಬಾಸ್ ಒಂದ್ ಸ್ವಲ್ಪ ದಿನ ನಿಂತೋಯ್ತು, ಆಮೇಲೆ ನೋಡದೆ ಬಿಟ್ಬಿಟ್ಟೆ ಗುರುಜಿ. ಬಹಳ ಪ್ರಾಬ್ಲಮ್ ಆಗ್ತಿದೆ. ಹೆಂಗ್ ಗುರುಜಿ ಇದು? ನಂಗೆ ಎಲ್ರು ಲತ್ತೆ ಲತ್ತೆ ಅಂತ ಕರಿತಿದ್ದಾರೆ, ನಿಜಾನಾ? ನಾನ್ ಲತ್ತೆನಾ ಗುರುಜಿ? ಸರ್ ದಯವಿಟ್ಟು ನಮ್ಮ ಪ್ರೋಗ್ರಾಮ್ ನೋಡ್ಬೇಡಿ, ನಮ್ದು ನಿಂತ್ಕಿಂತ ಹೋದಾಯ್ತು. ಫೋನ್ ಕಟ್ ಮಾಡಿ ಸರ್. ನನಗೆ ಇವನೇ ನಿನ್ ತಂಗಿ ಲವ್ ಮಾಡಿರೋದು? ಇವನೇನಾ? ಏಯ್, ಏನೋ ಯೋಗ್ಯತೆ ಇದೆ ನಿನಗೆ ನನ್ನ ತಂಗಿ ಲವ್ ಮಾಡಕ್ಕೆ? ಏನ್ ಕೆಲಸ ಮಾಡ್ತೀಯ ನೀನು? ಲಕ್ಷ್ಮಿ ಬಾರ್ ಗೊತ್ತಾ? ಅದ್ ನಮ್ದೆ. ನನಗೆ ಜೀವನದಾಗ ಭಾರಿ ಹಠಾರಿ. ಅದಕ್ಕೆ ನಿನ್ ಗಾಡಿ ತಗೊಂಡ್ ಹಟವಾದಿ ಅಂತ ರೇಡಿಯೋ ಮಕ್ಸಕ್ ಹೋಗಿದ್ದೆ. ಚಾ ಕುಡಿದು ಒಳ್ಳೆ ಬರೋದ್ರಾಗ ಅಣ್ಣ ಹಟ್ಟುವಾದಿ ಅಂತ ಹಾಕೇನ್ರಿ. ನನ್ ದುಡ್ಡು ಇಸ್ಕೊಂಡ್ಮೇಲೆ ವಾಪಸ್ ಕೊಡ್ಬೇಕು ಅಂತ ಗೊತ್ತಾಗಲ್ವಾ? ಫೋನ್ ಮಾಡಿದ್ರೆ ಫೋನ್ಗಳೆತ್ತಲ್ಲ. ನಮ್ಮ ಅಜ್ಜಿನೇ ಸರಿ. ಅಜ್ಜಿ ಕರ್ಕೊಂಡ್ ಬಂದಿದ್ದೀನಿ, ಇವನೇ ಉಗಿ. ಸಾಲ ತಗೊಂಡು ಎಷ್ಟ್ ದಿನ ಆತು, ರೊಕ್ಕ ಕೊಡೋ ಮಿಂಡ್ರಿ ಹುಡ್ತೇನ, ಫೋನ್ ಮಾಡ್ರಿ ಫೋನ್ ಎತ್ತಂಗಿಲ್ಲಲ್ಲೋ. ಅಪ್ಪ ತಗೊಳ ಫೋನ್ ನಿಂದ್ರು. ಅಜ್ಜಿ ಅದೇನ್ ಬಾಯ ಬಚ್ಚ ಮನೇನ, ದಯವಿಟ್ಟು ಸುಮ್ನೆ ಅಜ್ಜಿ. ಈ ಗಂಡ ಹೆಂಡತಿದು 7 ಜನ್ಮದ ಸಂಬಂಧ ಹತ್ತಾರ್ರಿ. ಈಗ ನಿಮ್ದು ಎಷ್ಟನೇ ಜನ್ಮ ಅನ್ನೋದು ನಿಮ್ಗೆ ಹೆಂಗ್ ಗೊತ್ತಾಕತ್ರಿ? ತಲೆ ಕೆಡ್ಸ್ಕೊಬೇಡ್ರಿ, ನಾ ಹೇಳ್ತೇನಲ್ಲ ನಿಮ್ಗೆ. ಈಗ ನಿಮ್ ಹೆಂಡತಿ ಏನ್ರ ಜಗಳ ಆಯ್ತಂದ್ರ ನೀವ್ ಏನ್ ಅನ್ನೋದು ಒಟ್ಟ ತಿಳಿಲಾರ್ದಂಗ ಆಗ್ಬಿಟ್ಟೈತ್ರಿ ನನಗ. ಅತ್ತಂದ್ರ ತಿಳ್ಕೊರಿ, ನಿಮ್ದು 1ನೇದು ಇಲ್ಕಂದ್ರೆ 2ನೇ ಜನ್ಮ ಇದ್ದ ತಿಳ್ಕೊಂಬಿಡ್ರಿ. ಈಗ ಜಗಳ ಆದಾಗ ನೀವ್ ಏನ್ ಅನ್ನೋದು ನನಗೆ ಎಲ್ಲಾ ಗೊತ್ತ್ರಿ, ಸುಮ್ ಕುಂದರ್ರಿ ಅತ್ತಂದ ತಿಳ್ಕೊರಿ. ನಿಮ್ದು 3ನೇದು ಅಥವಾ 4ನೇ ಜನ್ಮ ತಿಳ್ಕೊಂಬಿಡ್ರಿ ನೀವು. ಅಕಸ್ಮಾತ್ ನಿಮ್ ಹೆಂಡತಿ ನನ್ನ ಬಾಯಿ ತರಿಸ್ಬೇಡ್ರಿ ಈಗ, ಇಲ್ಕಂದ್ರ ನಿಮ್ ಎಲ್ಲಾ ಖಾನ್ದಾನ್ ಎಲ್ಲಾ ತೆಗಿತಿ ನೋಡ್ರಿ. ಆತಾಳ ಪಾತಾಳ ನಿಮ್ ಖಾನ್ದಾನ್ ಎಲ್ಲಾ ಚಿತ್ತಡ ಪತಡ ಮಾಡ್ತೀನಿ ನೋಡ್ರಿ. ನಿಮ್ ಏನದು ಎಲ್ಲಾ ಗೊತ್ತೈತ್ ನನಗ, ನಿಮ್ದು ಖಾನ್ದಾನ ಗೊತ್ತೈತ್ ನಮಗ. ಅತ್ತಂದ ತಿಳ್ಕೊರಿ. ನಿಮ್ದು 6ನೇದ ಇಲ್ಕ 7ನೇ ಜನ್ಮ ತಿಳ್ಕೊಂಬಿಡ್ರಿ. ನಿಮ್ದು ಎಷ್ಟನೇ ಜನ್ಮ ಅನ್ನೋದು ಕಮೆಂಟ್ ಮಾಡ್ರಿ. ಮತ್ತ ಸರ್ ಯಾಕೆ ಇಷ್ಟೊಂದು ಕೋಪದಲ್ಲಿದ್ದೀರಾ? ಸರ್, ಈ ಐಡೆಕ್ಸ್ ಮತ್ತೆ ಮೂ ಕಂಪ್ನಿ ಅವ್ರಿಗೆ ಹೆಣ್ಮಕ್ಳು ಸೊಂಟ ಮಾತ್ರ ತೋರ್ಸೋದ್ ಗೊತ್ತು. ಮತ್ ನಮ್ ಸೊಂಟ ಏನ್ ಅಂಬುಜಾ ಸಿಮೆಂಟ್ ಇಂದ ಆಗೈತಾ? ಇದೇ 6 ವರ್ಷದ ಹಿಂದೆ ನನ್ ಗಂಡನ ಹತ್ರ ಏನು ಇರ್ಲಿಲ್ಲ. ಆದ್ರೆ ಇವಾಗ ಎಲ್ಲ ಇದೆ. ಹೆಂಡತಿ ಇದ್ದಾಳೆ, ಮಗು ಇದ್ದಾಳೆ, ಸಾಲ ಇದೆ, ಸ್ಟ್ರೆಸ್ ಇದೆ, ಶುಗರ್ ಇದೆ, ಬಿಳಿ ಕೂದಲು ಬಂದಿದೆ, ಸ್ಟ್ರೆಸ್ ಅಲ್ಲೇ ಇರ್ತಾರೆ ಯಾವಾಗ್ಲೂ. ಎಲ್ಲ ನನ್ನಿಂದ. ಆದ್ರೂ ಈ ವಯ್ಯು ನಿಯತ್ತೆ ಇಲ್ಲ. ಇಷ್ಟೆಲ್ಲ ಬಂದಿದೆ ನನ್ ಬಂದ್ಮೇಲೆ. ಮತ್ತೇನೋ ಬೇಕು ನಿನಗೆ? ಏನೋ ಬೇಕು? ಸರ್ ಏನ್ ಹೇಳ್ಬೋದು? 1 ಪ್ಲೇಟ್ ಕಬಾಬ್ ಕೊಡಿ. ಯಾಕೆ ಸೂರ್ಯ ಟೆನ್ಷನ್ ಇದೆಯಾ? ಬ್ರೋ, ನಮ್ಮ ಹುಡುಗಿರಪ್ಪ ಎಬಿ ಓವರ್ ಮಾಡ್ತಾವ ಬ್ರೋ. ರಾತ್ರಿ ನಮ್ಮ ಹುಡುಗಿಗೆ ಬೇರೆ ಹುಡುಗನ ಜೊತೆ ಮದುವೆ ಮಾಡ್ಬೇಕಂತ ಪ್ಲಾನ್ ಹಾಕವನೆ. ನಂಗೆ ತಲೆ ಕೆಟ್ರೆ ಈಗಲೇ ಹೋಗಿ ಅವಳು ಎತ್ತಾಕೊಂಡ್ಬಿಡ್ತೀನಿ. ಹಂಗ ನಾವು ಬರ್ತೀವಿ, ನಡಿಯೋ. ಹೋಗೋಣ. ಏನೋ ನಿಮ್ಮ ಹುಡುಗಿನ ಕಡೆ ಯಾರು ಬಂದಿದಾರಾ? ಅಲ್ಲ, ಕಬಾಬ್ ಹೇಳಿದ್ರ ತಿನ್ಕೋಬಿಡ್ದ. ನೀನ್ ಹುಚ್ಚಿಡ್ದಷ್ಟು ಬೇರೆ ಯಾರು ನನಗೆ ಹುಚ್ಚಿಡ್ಸಿಲ್ಲ. ಐ ಲವ್ ಯು.
ಸೊಂಟ ಸುಮುಖ ಯಾಕ ಬಿಡುತ್ತಿ ಶೇಕ್ ಇಟ್ ಪುಷ್ಪವತಿ. ಇವ್ನ್ಯಾವನ ಸೆಡೆ ನನ್ ಮಗ. ಶೇಕ್ ಇಟ್ ಪುಷ್ಪವತಿ. ನಿಮ್ಮ ನೋಡಕ ಬಂದನಿ ಅದೇನಾರ ಕ್ಯಾಮ್ರಾ ನೋಡಿದೆ ಅಲ್ಲಿ ಕಿಸ್ಕೊಂಡು ಏನಾರ ಒಂದ್ ಹೇಳು. ಎಲ್ಲೊಂದು ಎನ್ನ ಮೊನ್ನೆ ಇನ್ಸ್ಟಾಗ್ರಾಮ್ ಡೌನ್ಲೋಡ್ ಮಾಡ್ಕೊಬಿಟ್ಟಿದೆ ಏನಾಗದ, ಅದಕ್ಕೆ ಒಳ್ಳೆ ಏನು ಸುಮ್ಮನೆ ಏನಲ್ಲ ಕಿಸ್ಕೊಂಡು ಸುಮ್ಮನೆ. ಅಯ್ಯೋ ಶಿವ, ನಿಮ್ ಟೂತ್ ಪೇಸ್ಟ್ ಅಲ್ಲಿ ಉಪ್ಪು ಇದೆಯೇ? ಆಂಟಿ ಒಂದ್ ಸ್ಪ್ರೈಟ್ ಕೊಡಿ. ಅಣ್ಣ ಏನಣ್ಣ 50 ರೂಪಾಯಿ ಕೊಡ್ತಾ ಇದ್ಯಾ? ಯಾವಾಗ್ಲೂ 100 ರೂಪಾಯಿ ತಾನೇ ಕೊಡ್ತಾ ಇದೀನಿ ನೀನು. ಏನೋ ಮಾತಾಡ್ತಾ ಇದ್ಯಾ? ನನಗೆ ಮದ್ವೆ ಇಟ್ಕನು. ನಂದ 50 ರೂಪಾಯಿ ಮದ್ವೆ ಮಾಡ್ಕೊಬಿಟ್ಟ ನೀನು. ಈ ಬೆಳಿಗ್ಗೆ ಬೆಳಿಗ್ಗೆ ಇರೋರಿಗೆ ಇರೋರ್ಗ ಮುಂದಿಗೆ ಹೇಳಕ ಬೇಗ ಮದ್ವೆ ಆಗುತ್ತೆ ಅಂತ ಹೇಳಿದ್ದೆ, ಆದ್ರೆ ನನಗೆ ಇನ್ನು ಮದ್ವೆ ಆಗ್ತಿಲ್ಲ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಇದ ವಿಷಯ. ಒಂದ್ ವಿಡಿಯೋ ಹಾಕ್ತೀನಿ ನೋಡ್ಕಮ್ಮ ಅಕ್ಕ. ಒಬ್ಬರನ್ನ ಮದ್ವೆ ಆದ್ರೆ ಗಂಡನ ಜೊತೆ ದಿನ ಜಗಳ ಆಡ್ಬೇಕು, ಅದೇ ಇಬ್ಬಿಬ್ರನ್ನ ಮದ್ವೆ ಆದ್ರೆ ನನಗೋಸ್ಕರ ಇಬ್ಬಿಬ್ರು ಜಗಳ ಆಡ್ತಾರೆ ಅಲ್ವಾ? ಈ ತರ ವಿಡಿಯೋ ಹಾಕ್ಬೋದು. ಯಾಕಿನ್ನ ನನ್ಗೆ ಮದ್ವೆ ಆಯ್ತಾ ಇಲ್ಲ ಅಂದ್ರೆ ನಾವ್ ಏನ್ ಹೇಳುವ ಅಕ್ಕ. ನಂಗೆ ಮದ್ವೆ ಆಗ್ಬೇಕು ಅಂದ್ರೆ ಈಗ ಒಂದ್ ವಿಡಿಯೋ ಹಾಕ್ತೀನಿ, ಅವ್ನ ಹಾಕ್ಬಿಡಕ್ಕ. ಈ ತರ ಶಿವ ಅಂತ ದೇವ್ರ ಹೆಸರು ಇಕ್ಕೊಂಡ್ಬಿಟ್ಟು ಆ ದೇವ್ರಿಗೆ ಗೌರವ ಇಲ್ಲ ಅಂದ್ರೆ ಹೆಂಗೆ? ಆ ದೇವ್ರ ಹೆಸರು ಇಕ್ಕೊಂಡ್ಬಿಟ್ಟಿದೀರಾ ಶಿವ ಅಂತ ಹೇಳ್ಕೊಂಡು. ಹಿಂಗೆಲ್ಲ ಬೈತಿದ್ಯಲ್ಲ, ನೀನೇನ್ ಲೂಸಾ? ಹಿಂಗ್ ತಲೆ ಸರಿಲ್ಲ ಅನ್ಸುತ್ತೆ. ಇವನ್ ಬಾ, ನಿಜ ಹೇಳ್ತೀನಿ, ಪರ್ಸನಲ್ ಆಗಿ ಏನೋ ಸಿಕ್ಕಿದ್ರೆ ನಾನು ಕೆಟ್ಟ ಮಾತೇ ಬೈತೀನಿ. ಸೋಷಿಯಲ್ ಮೀಡಿಯಾದಲ್ಲ ಆಯ್ತಾ? ಸೋಷಿಯಲ್ ಮೀಡಿಯಾದಲ್ಲ. ನೀನೇನಾದ್ರೂ ಮನೆ ಪಕ್ಕದಲ್ಲಿ ಇದ್ದಿದ್ರೆ ಸಕ್ಕತ್ತಾಗೆ ಬೈತಿದ್ದೆ, ಕೆಟ್ಟ ಮಾತು ನಿನಗಿಂತ ಡಬಲ್ ಬೈತಿದ್ದೆ. ಮುಟ್ ನೋಡೋ ತರ ಕೊಡ್ತಾ ಇದ್ದೆ ನಾನು. ಅವಾಗ್ಲೇ ನಿನಗೆ ಗೊತ್ತಾಗೋದು ಹೆಣ್ಮಕ್ಳು ಅಂದ್ರೆ ಏನು. ನಿಮ್ಗೇನು ಏನ್ ಅನ್ಕೊಂಡಿದೀರಾ? ಲೂಸ್ ತರ ಬೈಕೊಂಡು, ಲೂಸ್ ತರ ಕಮೆಂಟ್ಗಳು ಹಾಕೊಂಡು ತಲೆ ಕೆಟ್ಟಿದ್ಯಾ ನಿಮಗೆ? ಯಾವ ಗೊತ್ತಿಲ್ಲ ಲೂಸು. ಅವ್ರ ಅಪ್ಪ ಅಮ್ಮಂಗೆ ಮಾನ ಮಾಡಿ ತೆಗಿಯೋದಕ್ಕೇನೆ ಇರೋದು. ಅಪ್ಪ ಅಮ್ಮನ ಸಾಕ ಯೋಗತ್ತೆ ಇರಲ್ಲ, ಕರೆನ್ಸಿ ಹಾಕೊಂಡ್ಬಿಡ್ತಾರೆ, ಮೊಬೈಲ್ ಒಂದ್ ತಗೊಂಡ್ಬಿಡ್ತಾರೆ, ಹುಚ್ಚು ಕಮೆಂಟ್ಗಳ ಹಾಕೊಂಡು ಕುತ್ಕೊಂಡ್ಬಿಡ್ತಾರೆ. ಇದೇ ಮಾಡೋದು. ಎಲ್ಲಿ ಹೊಂಟಿರಿ? ಅಮೇರಿಕಾಕ. ಯಾಕ? ಬೀಗರನ್ ಕಳ್ಸಾಕ. ಅದೇ ಸಾಲಿ. ಎಕ್ಸ್ಕ್ಯೂಸ್ ಮೀ ಸರ್. ಎಲ್ಲಿ ಬ್ರೋ? ಸ್ಮೋಕ್ ಬಿಡ್ಬೇಕಿದ್ದು, ಅದಕ್ಕೊಂದು ಟ್ಯಾಬ್ಲೆಟ್ ಇದ್ರೆ ಕೊಡ್ತೀರಾ? ನಮ್ಮನ್ನ ಆಚೆ ಹೋಗಿದ್ದಾರೆ, ಒಂದು 1/2 hour ಬಿಟ್ಟು ಬನ್ನಿ. ಹೌದಾ? ಅಷ್ಟು ಬೇಗ ಒಂದು ಸೀರೆ ನೋಡ್ಕೊಂಡ್ಬಿಡುವ ಮಚ್ಚ. ಬಂದಿರಿ ಸರ್. ಮಟನ್ ಕರ್ರಿ, ಚಿಕನ್ ಕರ್ರಿ, ಲಿವರ್ ಫ್ರೈ, ಆನಿಯನ್ ಸಲಾಡ್, ಬಗಾರ ರೈಸ್, ಮಟನ್ ಕರ್ರಿ, ಚಿಕನ್ ಕರ್ರಿ, ಲಿವರ್ ಫ್ರೈ. ವೀಕೆಂಡ್ ಅಲ್ಲಿ ಚಿಕನ್ ಕರಿ, ಮಂತಲ್ಲಿ ನೋಡಿ ಏನೇನ್ ಬೇಕು ಎಲ್ಲ
वालेकु राम राम. अरे 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 देख देख देख. क्या हो रे खाली है, चल रहे उठ रहे. ಹಲೋ ಅಣ್ಣ, ನನಗ್ ಸಂಗಿನವ್ರು ಹಿಡ್ಕೊಂಡಾರ ಅಣ್ಣ. ಹೌದು ತಮ್ಮ, ನಾವೊಂದ್ ಕೆಲಸ ಹೇಳ್ತೀನಿ ಕೇಳ್ತೀಯೇನು? ಹಾ ಹೇಳೋಣ. ನೀ ಅವನ್ ಹಿಡಿದ್ ಬಿಡು. ಓ ಯಜಮಾನ್ ಬಂದ. ನಾಯಿ ಸಮತಂದ. ನಿಂತ್ಕೊಳ್ರ ಓಡ್ಬೇಡ್ರಿ. ಎಲ್ಲೂ ಓಡಲ್ಲ ಹೇಳು. ಏನ್ರ ಇದು ಸಾಮಾನೆಲ್ಲ ತಕ್ಕೊಂಡೆ ಆಚೆ ಇಟ್ಕೊಂಡಿದೀರಾ? ಸಾಮಾನೆಲ್ಲ ತಕ್ಕಂಡು ಆಚೆ ಇಟ್ಕೊಂಡು ಹೋಯ್ದಿಂಗ ಇನ್ನೇನು ಒಳಗಡೆ ಇಟ್ಕೊಂಡು ಹೋಗಕ್ಕಾಗುತ್ತಾ? ಯಾಕಣ್ಣ ಸಾಮಾನೆಲ್ಲ ಆಚೆ ಹಾಕಿದೀರಾ? ಅಂದ್ರೆ ಉಚ್ಚೆ ಒಯ್ಬೇಕಂದ್ರೆ ನೀನ್ ಕೇಳ್ಬಿಟ್ಟು ಒಯ್ಬೇಕು ಇನ್ಮೇಲೆ. ಜಾಸ್ತಿ ಹೊತ್ತಲ್ಲೇ ನಿನ್ಕೊಂಡ್ರೆ ನಿನ್ ಮೇಲೆ ಎಗುರು ಬಿಡುತ್ತೆ, ಹುಷಾರು. ಏನು ಬಾಡಿಗೆ ಕಟ್ಟಿಲ್ಲ ಅಂತ ಸಾಮಾನೆಲ್ಲ ಆಚೆ ಹಾಕಿದೀರಾ? ಯಾಕೆ? ಯಜಮಾನ್ ಪೊದಲ್ ನಿಂತ್ಕೊಬಿಟ್ಟು ಬಾಡಿಗೆ ಕಟ್ಟಿಲ್ಲ ಅಂತ ಸಾಮಾನ್ ಆಚೆ ಅಂತೆ. ನನ್ ಸಾಮಾನ್ ನೋಡ್ಬಿಟ್ಟು ಸಾಮಾನ್ ಆಚೆ ಹಾಕಿದ್ಯಾ ಅಂತೀಯ. ಖಾಲಿ ಮಾಡ್ಬಾರ್ದು ಸಾಮಾನ್. ಇನ್ನೊಂದ್ಸತಿ ಏನಾದ್ರೂ ಹುಚ್ಚು ಅಯ್ಯೋ ಜಾಗದಲ್ಲಿ ಬಂದ್ಬಿಟ್ಟು ಸಾಮಾನು ಗೀಮಾನು ಅಂದ್ರೆ ನಾನ್ ಬೇರೆ ಪದ ಹುಡ್ಕೊಂತೀನಿ. ಬಂದು ಅಲ್ಲೇ ನೀನು ರೀಲ್ಸ್ ಮಾಡೋದು ಯಜಮಾನ್ ಅಂತ. ಎಲ್ಲ ಒಳಗಡೆ ಇಟ್ಬೇಕು. ಏನೋ ಇಟ್ಬೇಕಾ? ಅಲ್ಲಿ ಹೋಗಿ ಏನಾನ ಇದ್ರೆ ಇಲ್ಲ ಮೈದಾ ಇಟ್ ತಗೊಂಡ್ ಮುಖ ಹಚ್ಕೊಬಿಟ್ಟು ಕ್ಯಾ ಗದರ್ ಉಸ್ಗಾ ಅನ್ನು. ಹೋಗೋ ಜರ ಹೋಗೋ. ಜಾತಾ ಕ್ಯಾ ಕರ್ನ? ಅವ್ರು ಹುಚ್ಚು ಹೋಯಕ್ ನೆಮ್ಮದಿಯಾಗಿ ಬಿಟ್ಟಿಲ್ಲ ಇಲ್ಲಿ. ನಮಸ್ತೆ ಆಂಟಿ. ಇವಳಿಗೋಸ್ಕರ ನಾನು ಮೊಸ್ಲೆ ಒದ್ದಾಡೋದು. ಏನೋ ಕರ್ಕೊಂಬಂದ್ಬಿಟ್ಟಿದೆ. ಗೆಸ್ಟ್ ಬಾ ಒಳಗಡೆ. ತಗೋ ನೀರು. ತಗೊಳ್ಳಿ ಆಂಟಿ ಸ್ವೀಟು ನನ್ ಗೊತ್ತಿರಂಗೆ ಖುಷಿ ಕಲ್ವಾ ತಿನ್ನೋದು. ನೀನ್ ನೋಡಿ ನನ್ ಮನ್ಸು ಸತ್ತೋಗಿರೋದಕ್ಕಲ್ಲ. ಅಮ್ಮನ ಬಿಡಪ್ಪ, ನಿನ್ಗಂತೂ ಏನು ಅವಳ ಕರ್ಕೊಂಬಂದಿದ್ದೀನಿ ಅಂತ ಖುಷಿಗಾದ್ರೂ ತಿಂತೀನಿ, ಇಲ್ಲ ನುಂಗ್ಬಿಡ್ತೀನಿ. ಆಂಟಿ ನಿಮ್ಗೆ ಗೊತ್ತಾ, ಇವತ್ ಕಿರಣ್ ನಮ್ಮ ಅಮ್ಮಗೆ ಇಂಪ್ರೆಸ್ ಮಾಡ್ಬಿಟ್ಟ. ಅವ್ರ ಅಮ್ಮನ್ ಬಿಟ್ಬಿಟ್ಟು ಎಲ್ರು ಅಮ್ಮಂದಿರಿಗೆ ಇಂಪ್ರೆಸ್ ಮಾಡ್ಬಿಡ್ತಾನೆ. ನಿನ್ನಿಂದಾನೆ ಅಲ್ವಾ ಕಲ್ತಿದ್ದು? ನೀನು ಮಾಡಿದಲ್ಲ ಅವನಿಗೆ ಇಂಪ್ರೆಸ್. ಅಮ್ಮ ಏನಮ್ಮ ನಿಂದು? ಇರಪ್ಪ, ಚೆಕ್ ಮಾಡ್ತಾ ಇದ್ದೀನಿ. ನಮ್ಮ ಫ್ಯಾಮಿಲಿಯಲ್ಲಿ ದೊಡ್ಡ ಕಾಮಿಡಿಗಳೆಲ್ಲ ಆಗುತ್ತೆ, ಇದನ್ನೆಲ್ಲ ಸಹಿಸ್ಕೊಂಡು ನಿನ್ ಜೊತೆ ಸಂಸಾರ ಮಾಡೋಕ್ಕಾಗುತ್ತಲ್ಲ ಅಂತ ಟೆಸ್ಟ್ ಮಾಡ್ತಾ ಇದ್ದೀನಿ. ನಿನ್ಗೇನು ಬೇಜಾರಾಗಿಲ್ಲ ತಾನೆ? ಇಲ್ಲ ಆಂಟಿ ಇಲ್ಲ. ಅದೇ ನಾನು ಹೇಳ್ತಾ ಇರೋದು. ಇಷ್ಟಕ್ಕೆ ಹೇಳಿ ಬೇಜಾರು ಮಾಡ್ಕೊಂಡ್ಬಿಟ್ರೆ ನಿನ್ ಜೊತೆ ಸಂಸಾರ ಮಾಡಕ್ ಸಾಧ್ಯನೇ ಇಲ್ಲ. ಆಂಟಿ ನಿಮ್ಗೆ ಗೊತ್ತಾ, ಕಿರಣ್ ನನ್ಗೋಸ್ಕರ ಪಾತ್ರೆ ತೊಳ್ಕೊಟ್ಟ ನಮ್ಮ ಮನೇಲಿ. ತೊಳ್ಕೊಡ್ತಾನೆ, ಪಾತ್ರೆನೂ ತೊಳ್ಕೊಡ್ತಾನೆ. ಇಲ್ಲಿದ್ದಾಗ ಅವನು ಹಣ್ಣು ಕೂಡ ಅಲ್ಲಾಡ್ಸಲ್ಲ, ಹಂಡೇ ತಿಂತಾನೆ. ಆಂಟಿ ನಿಮ್ಗೆ ಗೊತ್ತಾ, ಕಿರಣ್ ನನ್ಗೋಸ್ಕರ ಮೀಸಿ ಕೂಡ ತೆಗ್ದಾಕ್ಬಿಟ್ಟ. ಅಯ್ಯೋ, ಇಲ್ಲಿದ್ದ ಗಂಡ್ಸ ಆದ್ರೂ ಕಾಣ್ತಿದ್ದ. ಅವ್ಳು ಹೇಳಿದ್ಮೇಲೆ ನಾನ್ ಮಾಡ್ದ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅಪ್ಲೋಡ್ ಮಾಡೋದು ಹೆಂಗೋ? ಅಮ್ಮ, ಈ ಸೋಷಿಯಲ್ ಮೀಡಿಯಾ ಎಲ್ಲ ನಿಮ್ಗೆ ಯೂಸ್ ಮಾಡಕ್ ಬರಲ್ಲ. ಸುಮ್ನೆ ಯಾಕಮ್ಮ, ಹೋಗಮ್ಮ. ಹೌದು ಬಿಡಪ್ಪ. ಮತ್ತೆ ನಿನ್ ಗರ್ಲ್ ಫ್ರೆಂಡ್ ಹೊಸ ಪೋಸ್ಟ್ಗೆ 1K ಲೈಕ್ಸ್ ಬಂದತ್ತಲ್ವಾ? ನನ್ನ ಗರ್ಲ್ ಫ್ರೆಂಡ್ ಪೋಸ್ಟ್ಗೆ 1K ಲೈಕ್ಸ್ ಬಂದಿಲ್ಲ. ನಮ್ಮ ಅಮ್ಮಂಗೆ ಹೆಂಗ್ ಗುರು ಗೊತ್ತಾಯ್ತು? ಗರ್ಲ್ ಫ್ರೆಂಡಾ? ನಮ್ಗೆಲ್ಲ ಯಾರು ಬೀಳ್ತಾರಮ್ಮ. ಓ ಹೌದಾ? ಓ ಸಾಹೇಬ್ರು ಗರ್ಲ್ ಫ್ರೆಂಡ್ ಮೀಟ್ ಮಾಡಕ್ಕೆ ಕಾಫಿ ಡೇ ಹೊರಟ್ರ? ನಿಮ್ ಗರ್ಲ್ ಫ್ರೆಂಡ್ 1 ಗಂಟೆಗೆ ಮೀಟ್ ಮಾಡ್ತೀನಿ ಅಂತ ಹೇಳಿದ್ಲಲ್ವಾ? ನಮ್ಮಂಗೆ ಹೆಂಗ್ ಗುರು ಗೊತ್ತಾಯ್ತು? ಆ ಫೇಕ್ ಅಕೌಂಟ್ ನಂದ ಕಣಲೆ ಓಡೆ. ಫೇಕ್ ಅಕೌಂಟ್ ನಂದ ಕಣಲೆ ಓಡೆ. ಅಣ್ಣ ಏನಾದ್ರು ಕೊಡಿ ಅಣ್ಣ. ಹೋಗು ಮಾರೆ, ಅಣ್ಣ ನನ್ನಲ್ಲಿಲ್ಲ. ಏನಾದ್ರು ಆಗ್ಬೋದಣ್ಣ, ಕೊಡಿ ಅಣ್ಣ. ಎಂತಸಿಲ್ಲ. ಎಂತೆಲ್ಲ ಜನ ಇದ್ದಾರೆ. ಸರ್
ಆರ್ಡರ್ ಪಿಜ್ಜಾ. ಏ ಒಂದು ನಿಮಿಷ ಟಿಪ್ಸ್ ಟಿಪ್ಸ್ ಕಂಡ್ರ ಕುಟ್ಟಿ. ಚಾಟ್ GPT ನನ್ನ ಹೆಂಡತಿ ಮಕ ನೋಡಕ್ಕಾಗತ್ತಿಲ್ಲ, ಒಂದು ಚಂದೊಂದು ಫಿಲ್ಟರ್ ಹಾಕಿ ನನ್ನ ಹೆಂಡತಿ ಮಕಕ್ಕೆ. ಅಯ್ಯೋ ಲೇ ಇದೇನು ಮಾಡಿಬಿಟ್ಲೇ, ಈ ಫೋಟೋ ಏನಾರು ನನ್ನ ಹೆಂಡತಿ ನೋಡಿದ್ರೆ ನಾನು ಸಾಯಿಸೇ ಬಿಡ್ತಾಳೋ. ಮೊದಲು ಫೋಟೋ ಚೇಂಜ್ ಮಾಡೋ, ಮುಖ ಕಾಣುವಂಗೆ ಮಾಡೋ ಶಿವ. ಸತ್ನೋ ಯಪ್ಪ ಚಾಟ್ GPT ನೀನು ಮನೆ ಕಾಯುವಾಗ. ಅಯ್ಯೋ ಬಾವ, ಅಕ್ಕ ಮನೇಲೇ ಇದ್ದಾಳೆ, ನೀವೇನು ಸುಮ್ಮನೆ ಇರಿ. ಬೆಂಕಿಯಂತ ಕಣ್ಣು ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ರೀ ಸ್ಲಿಪ್ಪರ್ ಮಾತ್ರ ಇಸ್ಕೊಡ್ತೀರಾ? ನಾಳೆ ಇಸ್ಕೊಡ್ಲಾ? ಸರಿ. ನಾನ್ ಆಯ್ತು ಪೂಜೆ ಮಾಡ್ಬೇಕು ಅಂತ ಇದ್ದೀನ್ರಿ. ಮಾಡು. ನೀವ್ ಅಲ್ಲಿದ್ದೀರಾ, ಹೆಂಗ್ ಮಾಡ್ಲಿ ನಾನು? ನಾನು ಕಬ್ಬಣ ಆಯ್ತು ಪೂಜೆ ಮಾಡಕ್ ನನಗೆ ಅಲ್ಲ, ನಾನು ಏನ್ ಗೊತ್ತಾ, ನಿಮ್ಮ ಹತ್ರ ಒಂದ್ ಆಯುಧ ಐತಲ್ಲ, ಆ ಆಯುಧಕ್ ಪೂಜೆ ಮಾಡಿದ್ರೆ ವಿಶಾಲಕ್ಕಂಗೂ ಅದೇ ಆಯುಧ ಯೂಸ್ ಮಾಡ್ತೀರಾ, ನನಗೂ ಅದೇ ಆಯುಧ ಯೂಸ್ ಮಾಡ್ತೀರಾ. ಆ ನಿಮ್ ಸಾಮಾನ್ಯ ನನ್ಗೆ ಆಯುಧ ಇದ್ದಂಗೆ ಕಣ್ರಿ, ಅದಕ್ಕೆ ಪೂಜೆ ಮಾಡ್ಬೇಕು. ನನ್ನ ಮನಸ್ಸು ಯಾವಾಗ ಒಡೆದೋಗೈತಿ, ಆದ್ರೆ ನನಗ ಅಳಕ್ ಟೈಮ್ ಸಿಗುವಲ್ದು. ನೋಡಿ ಅಲ್ಲಿ ನೋಡಿ ಅಲ್ಲಿ. ಯಾವುದರಲ್ಲೂ ಆಸೆಯೇ ಇಲ್ಲದ ಆಸೆ. ಇವನಿಗೆ ಏನು ಬಂದಿದ್ಯೋ ದೊಡ್ಡ ರೋಗ. ಕಾಡುವುದಲ್ಲ ಏನಿದರ. ಇವ್ನ್ಯಾವನ ಸೆಡೆ ನನ್ ಮಗ. Makano po to? Ito po. Wag. Makano po itong dalawa? Ano sir? 165 po. 165 po. Uy, ayusin mo anak. Sir, may barya ka ba sa 1,000 sir? Meron po. Sige. Parang... Sir, kilala mo yun sir? ಇನ್ನೊಂದು ನೋಡಿ, ಇನ್ನೊಂದು ವಿಡಿಯೋ ಸಿಕ್ಕೈತೆ, 1 ನಿಮಿಷ ಐತೆ ನೋಡಿ. ಏನ್ ಸರ್ ನಿಮ್ಮ ಪ್ರಶ್ನೆ? ಏನ್ ಕೈ ಎತ್ತಾ ಇಲ್ಲ, ಬಾಯ್ ಎತ್ತಾ ಇಲ್ಲ. ಹೌದಾ? ಬಾಯ್ ಹತ್ತಿರ ಅಂದ್ರೆ ನೀವು ನಾನ್ ವೆಜ್ ತಿಂತೀರಾ? ಹೋಟ್ಲೆಸ್ ಏನು? ಬಾಗೂರು ಗೌಡ್ರು ಮನೆ ಮೀನುಳಿ ಅಂತ ಮಡಗಿದ್ದೆ. ಇವಾಗ ಇದೆಯಾ ಬಾಗ್ಲ ಹಾಕಿದ್ರ? ಎಲ್ಲಿ ಬರುತ್ತೆ? ಬಾಗೂರಲ್ಲಿ ಬರುತ್ತಾ? ಇಲ್ಲ, ನಾವು ದುಡಿಯೋಕ್ಕೋಸ್ಕರ ಮಾಡಿರೋದು. ಬಾರ್ ನೋಡ್ಬಿಟ್ಟು ಹೋಟ್ಲ್ ಮಾಡಿದ್ರಾ? ಹೌದೌದು. ಯಾವಾಗ್ಲೂ ಇನ್ನೊಬ್ಬರು ನೋಡಿ ನಾವು ಬದುಕಕ್ಕೆ ಹೋಗ್ಬಾರ್ದು, ಬಕ್ರ ಆಯ್ತೀವಿ. ದಯವಿಟ್ಟು ಒಂದು ಎಲ್ಲರೂ ಬೆಂಗಳೂರಲ್ಲಿ ಮಾಡಿ, ಒಳ್ಳೆ IT ಕಂಪ್ನಿ, ಒಂದು 4-5 ಯೂಟ್ಯೂಬ್ ಚಾನಲ್ಗೆ ದುಡ್ಡು ಕೊಟ್ಬಿಟ್ಟು ಮಾರ್ಕೆಟ್ ಮಾಡಿಸಿ, ಸಾಕಾದಾಗಿದೆ, ಸೂಪರ್ ಆಗಿದೆ, ಊರಿಂದೆಲ್ಲ ತರಿಸ್ತಾರೆ ಮರಿನ, ಸಾಕಾದಾಗಿರ್ತದೆ, ನಾವೇ ಕಟ್ ಮಾಡ್ತೀವಿ, ತುಂಬ ಚೆನ್ನಾಗಿ ಮಾಡ್ತೀವಿ. ಈ ಥರ ಒಂಚೂರು ಪುಂಗಿ ಓದಿಸ್ಬೇಕು. टिकट टिकट नहीं है. 300 रुपए लगेंगे. 200. 300 200. 300 200. 300 200. 300 200. 300 200. 300 200. 300 200. 300 माता 200. 300 300 300 200. 300 200. 300 200. 300 200. 300 200. 300 200. 300 200. 200. 200.
300